ನಮಸ್ಕಾರ ಆತ್ಮೀಯರೇ. ಇವತ್ತಿನ ವಿಷಯ ಮುಂಜಾನೆ ಏಳುವಾಗ ಅಂಗೈಯನ್ನು ನೋಡಬೇಕಂತೆ. ಹಾಗಾದರೆ ಅಂಗೈಯನ್ನು ನೋಡೋದ್ರಿಂದ ಏನೆಲ್ಲ ಪ್ರಯೋಜನವಿದೆ, ಅಂಗೈಯನ್ನು ಯಾಕಾಗಿ ನೋಡಬೇಕು, ಅದರ ಮಹತ್ವವೇನು ಎನ್ನುವುದ್ರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೇನೆ. ಪ್ರತಿ ಮುಂಜಾನೆ ಒಂದು ಹೊಸ ದಿನದ ಆರಂಭವನ್ನು ಸೂಚಿಸುತ್ತೆ. ಪ್ರತಿದಿನ ಅದರದ್ದೇ ಆದ ಹೊಸತನವನ್ನು ಹೊಂದಿರುತ್ತೆ. ಸಾಮಾನ್ಯವಾಗಿ ನಾವು ಮುಂಜಾನೆ ಎದ್ದ ತಕ್ಷಣ ನಮ್ಮ ಮನಸ್ಸು ಮತ್ತು ದೇಹ ಹೊಸ ಉತ್ಸಾಹ ಮತ್ತು ಚೈತನ್ಯವನ್ನು ಬಯಸುತ್ತೆ. ಇದನ್ನು ನಾವು ಹಣ ಕೊಟ್ಟು ಕೊಂಡುಕೊಳ್ಳಲು ಸಾಧ್ಯವಿಲ್ಲ, ಹಾಗೂ ಬೇರೆ ಯಾರಿಂದಲೂ ತೆಗೆದುಕೊಳ್ಳಲು ಕೂಡ ಸಾಧ್ಯ ಇಲ್ಲ. ನಾವೇ ಇದನ್ನು ನಮ್ಮಲ್ಲಿ ರೂಢಿಸಿಕೊಳ್ಬೇಕು. ಇಂತಹ ಅದ್ಭುತ ಶಕ್ತಿಯನ್ನು ಹೊಂದಲು ನಾವು ನಮ್ಮಲ್ಲಿ, ನಮ್ಮ ಮನಸ್ಸಿನಲ್ಲಿ ಧನಾತ್ಮಕತೆಯನ್ನು ಹೆಚ್ಚಿಸಿಕೊಳ್ಬೇಕು. ಮುಂಜಾನೆ ಎದ್ದ ತಕ್ಷಣ ನಾವು ನಮ್ಮ ಎರಡು ಅಂಗೈಗಳನ್ನು ಉಜ್ಜಿ ನೋಡುವುದರಿಂದ ದೈವಿಕ ಶಕ್ತಿ ನಮ್ಮಲ್ಲಿ ಬರುತ್ತೆ. ಹಾಗಾದರೆ ಮುಂಜಾನೆ ನಾವು ನಮ್ಮ ಅಂಗೈಯನ್ನು ಹೇಗೆ ನೋಡಬೇಕು, ಇದರ ಮಹತ್ವವೇನು ಅಂತ ಈಗ ತಿಳ್ಕೊಳ್ಳೋಣ. ನಮ್ಮ ಹಣೆ ಬರಹದ ಕೀಲಿಕೈ ನಮ್ಮ ಅಂಗೈಲಿರುತ್ತೆ. ಈ ಕಾರಣಕ್ಕಾಗಿಯೇ ಅಂಗೈ ನೋಡಿ ಭವಿಷ್ಯವನ್ನು ಹೇಳ್ತಾರೆ. ಮುಂಜಾನೆ ಅಂಗೈ ನೋಡುವುದರಿಂದ ಮನಸ್ಸು ಮತ್ತು ಮೆದುಳು ನಮ್ಮ ಸ್ಥಿಮಿತದಲ್ಲಿ ಇರುತ್ತೆ. ನಮ್ಮ ಅಂಗೈಯಲ್ಲಿ ದೇವಾನುದೇವತೆಗಳು ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ. ಮುಂಜಾನೆ ನಾವು ಮೊದಲು ಅಂಗೈ ನೋಡುವುದರಿಂದ ಅವರ ಆಶೀರ್ವಾದ ಸಿಗುತ್ತೆ. ಮುಂಜಾನೆ ಅಂಗೈ ನೋಡುವುದರಿಂದ ನಮ್ಮ ಇಡೀ ದಿನ ಮಂಗಳಕರವಾಗಿರುತ್ತೆ. ಸರಸ್ವತಿ, ಲಕ್ಷ್ಮಿ ಮತ್ತು ವಿಷ್ಣು ದೇವರು ಅಂಗೈಯಲ್ಲಿ ನೆಲೆಸಿದ್ದಾರೆ ಎಂಬ ನಂಬಿಕೆ ಕೂಡ ಇದೆ. ಈ ಕಾರಣದಿಂದ ನಾವು ಮುಂಜಾನೆ ಅಂಗೈ ನೋಡುವುದರಿಂದ ಪುಣ್ಯ ಪ್ರಾಪ್ತವಾಗುತ್ತೆ. ಹಾಗಾದರೆ ಮುಂಜಾನೆ ಅಂಗೈ ನೋಡುವಾಗ ಈ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವನ್ನು ಮುಂಜಾನೆ ನಿಮ್ಮ ಅಂಗೈಯನ್ನು ನೋಡುವುದರ ಜೊತೆಗೆ ಜಪಿಸಬೇಕು. ಅಂಗೈಯನ್ನು ನೋಡಿ ಈ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ಉತ್ಸಾಹ ಮತ್ತು ಸಂತೋಷವನ್ನು ತರುತ್ತೆ. ಇದರಿಂದ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳು ದೂರವಾಗುತ್ತೆ, ಹಾಗೂ ದಿನಪೂರ್ತಿ ನೀವು ಶುಭ ಫಲಗಳನ್ನು ಪಡೆದುಕೊಳ್ತೀರಿ. ಹಾಗಾದರೆ ಮುಂಜಾನೆ ನಾವು ಎದ್ದಾಕ್ಷಣ ಅಂಗೈ ನೋಡಿ ಯಾವ ಮಂತ್ರವನ್ನು ಹೇಳಬೇಕು ಅಂತ ತಿಳ್ಕೊಳ್ಳೋಣ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ತು ಗೋವಿಂದಂ, ಪ್ರಭಾತೆ ಕರದರ್ಶನಂ. ನಿಮ್ಮ ಎರಡೂ ಕೈಗಳ ಅಂಗೈಗಳನ್ನು ಉಜ್ಜಿ ಮತ್ತು ಕಣ್ಣುಗಳ ಮೇಲೆ ಇಟ್ಟುಕೊಳ್ಳುವುದರಿಂದ ನಿಮ್ಮ ದೇಹದಲ್ಲಿ ರಕ್ತದ ಹರಿವು ಹೆಚ್ಚಾಗುತ್ತೆ ಮತ್ತು ಶಕ್ತಿ ಕೂಡ ಹೆಚ್ಚಾಗುತ್ತೆ ಎನ್ನುವ ನಂಬಿಕೆ ಇದೆ. ಇದು ಸಾಕಷ್ಟು ಆರೋಗ್ಯಕರ ಪ್ರಯೋಜನಗಳನ್ನು ಕೂಡ ಹೊಂದಿದೆ. ಇದರೊಂದಿಗೆ ರಕ್ತ ಸಂಚಾರವು ಚೆನ್ನಾಗಿದ್ದು ಕಣ್ಣುಗಳ ಮೇಲೆ ಇಟ್ಟುಕೊಳ್ಳುವುದರಿಂದ ಕಣ್ಣಿಗೆ ಶಾಖ ಬರುತ್ತೆ. ನೀವು ಬೆಳಿಗ್ಗೆ 5 ನಿಮಿಷಗಳ ಕಾಲ ನಿಯಮಿತವಾಗಿ ನಿಮ್ಮ ಕೈಗಳನ್ನು ಉಜ್ಜಿದರೆ ಮತ್ತು ಅದನ್ನು ನಿಮ್ಮ ಕಣ್ಣುಗಳ ಮೇಲೆ ಇಟ್ಟುಕೊಂಡರೆ ನೀವು ಒಳ್ಳೆಯ ಆಲೋಚನೆಗಳನ್ನು ಪಡೆಯುತ್ತೀರಿ. ನೀವು ಉತ್ತಮ ಅನುಭವಗಳನ್ನು ಅನುಭವಿಸ್ತೀರಿ ಮತ್ತು ನಿಮ್ಮ ದಿನವು ಉತ್ತಮವಾಗಿ ಸಾಗುತ್ತೆ. ಒಂದು ವೇಳೆ ನಿಮಗೆ ಇಂತಹ ಅಭ್ಯಾಸಗಳು ಇಲ್ಲದಿದ್ದರೆ ಅದನ್ನು ಹಿಂದೆ ರೂಢಿ ಮಾಡಿಕೊಳ್ಳಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.